ಈ ಕ್ಯಾಮ್ರಾ ಪ್ರೂಫ್ ಕೇಳ್ತೀವಿ ನಾವು. ಕೇಳಿದಾಗ ಅವ್ರು ಕೊಡ್ಲೇಬೇಕಾಗುತ್ತೆ. ಅವ್ರೇನ್ ಮಾಡಿದ್ರೆ ಕ್ಯಾಮ್ರಾಗಳು ಕಾಣದೇ ಇರೋ ಕರ್ಕೊಂಡೋಗಿ ಚೆನ್ನಾಗಿ ಹೊಡೆದಿದ್ದಾರೆ ಸರ್. ಅವ್ರು ಕುಂಟದು ಅವ್ರು ಮಾಡೋದು ನೋಡಿದ್ರೆ ಹೊಡೆದಿದ್ದಾರೆ ಅಂತ ನನಗೆ ಪಕ್ಕ ಅನಿಸ್ತೈತೆ ಸರ್. ಇವಾಗ ಇವ್ರು ಏನಾದ್ರು ಅಲ್ಲಿ ಇದರಲ್ಲಿ ಅಲ್ಲ, ಈಗ ಅವ್ರ ಜೀವ ಹಾನಿ ಆದ್ರೆ ಯಾರ ಮೇಲೆ ಹೊಣೆ ಹಾಕ್ತೀರಾ? ಯಾರ ಮೇಲೆ ಅಂದ್ರೆ ನೋಡಿ ಸರ್, ಈ ಆನೇಕಲ್ ಸ್ಟೇಷನ್, ಅದಕ್ಕೂ ಮುಂಚೆ ಅತ್ತಿಬೆಲೆ ಸ್ಟೇಷನ್, ಇವೆರಡೇ ಕಾರಣ. ನಾನು ನೆಕ್ಸ್ಟ್ ಇವ್ರ ಮೇಲೆ ನಾನು ಇದು ಮಾಡೋದು. ನಾನು ಇಲ್ಲೇ ಬಂದು ವಿಷಯ ಕೂಡ ನಾನು ಸತ್ತೋಗ್ತೀನಿ ಅಷ್ಟೇ, ಇನ್ನೇನು ಮಾಡಕ್ಕಾಗಲ್ಲ. ಈಗ ಇಷ್ಟು ಇದಿದೆ ಪ್ರಕರಣ, ನೋಡೋಣ ಅವರಿಗೆ ಮುಂದಿನ ದಿನಗಳಲ್ಲಿ ಅವರಿಗೆ ನ್ಯಾಯ ಸಿಗ್ಲಿ ಅಂತ ಮಾಡ್ತೀವಿ. ಆದ್ರೆ ಇಡೀ ರಾಜ್ಯ ಜನತೆಗೆ ನಾವು ಹೇಳೋದಿಷ್ಟೇನೆ, ನೀವು ನಿಮ್ಮ ಒಂದು ಸುವರ್ಣಾವಕಾಶ ಚುನಾವಣೆ ಸಂದರ್ಭದಲ್ಲಿ ಸಿಗುವಂತ ಒಂದು ಯೋಗ್ಯರನ್ನ, ಪ್ರಾಮಾಣಿಕರನ್ನ, ದಕ್ಷರನ್ನ ಆರಿಸುವಂತ ಸಂದರ್ಭ ಬಂದಾಗ ನೀವು ಮೈ ಮರೆತು ಯಾರಿಗೋ ನಿಮ್ಮ ವ್ಯಕ್ತಿತ್ವಗಳನ್ನ, ನಿಮ್ಮ ಇದನ್ನ ಚಿಲ್ಲರೆ ಕಾಸಿಗೆ, ಚಿಲ್ಲರೆ ಬಿರಿಯಾನಿಗೆ, ಚಿಲ್ಲರೆ ಇದಕ್ಕೆ ಯಾರನ್ನ ಮಾರ್ಕೊಂಡಿದ್ದ ಪರಿಣಾಮವಾಗಿ ಈ ರೀತಿಯಾಗಿ ತುಂಬಾ ಏನ್ ಹೇಳ್ತಾರೆ, ಜೀವನಕ್ಕೆ ಕಷ್ಟಪಡ್ತೇವೆ ಪಾಪ ಅವರು. ನಾನು ಫೋನಲ್ಲಿ ಇದೆ ಮಗು ಸ್ಕೂಲ್ ದುಡ್ಡು ಕಟ್ಟಿಲ್ಲ, ಆದ್ರೂ ನಾನು ಏನಾರು ಅವ್ರ ಯಜಮಾನರು ಎಷ್ಟು ಡಿಪ್ರೆಸ್ ಹೋಗ್ಬಿಟ್ಟಿದ್ದಾರೆ ಅಂದ್ರೆ, ಇವ್ರು ಭಯ ಹುಡ್ಸಿದ್ದಾರೆ ಅಂತಂದ್ರೆ ಅದು ಆಡಿಯೋ ನಾವು ಅಪ್ಲೋಡ್ ಆಗಿದೆ ಅನ್ಸುತ್ತೆ, ಅನ್ಕೊಂತಿಲ್ಲ ಅಂದ್ರೆ ಆಗ್ತೀವಿ ನಾವು ಅದನ್ನ. ಅವರು ಏನಾದ್ರೂ ಮಾಡಿ ನಾವು ಅಂದ್ರೆ ಅವರು ಬೇರೆ ಅಂಗಡಿನಲ್ಲಿ ಜ್ಯುವೆಲರಿ ಶಾಪ್ ಅಲ್ಲಿ ಮುಂದ್ಗಡೆ ಒಂದು ಇದಿಟ್ಕೊಂಡಿರೋದು, ಪಾಲಿಶ್ ಅಂಗಡಿ ಡಬ್ಬ ಪೆಟ್ಟಿಗೆ ತರ ಇಟ್ಕೊಂಡಿರೋದು, ಅವ್ರಿಗೆ ಹೋಗಿ ಏನಾದ್ರೂ ಮಾಡಿ ಇಸ್ಕೊಂಬ, ಇವ್ರು 80 ಗ್ರಾಮ್ ಇವ್ರು ಕೇಳ್ತಿದಲ್ಲ ಇಸ್ಕೊಂಬಂದು ಕೊಡು, ಹೇಗಾರ ಮಾಡಿ ನಾನು ಫಸ್ಟ್ ಕರ್ಕೊಂಡು ಹೋಗೋರಿಗೆ ಅನ್ನುವಂತ ಇದನ್ನ ದಯನೀಯ ಸ್ಥಿತಿನಲ್ಲಿ ಅದನ್ನ ಹೇಳ್ಕೊಳ್ತಾರೆ. ಅದನ್ನ ಅವರು ಅಂದ್ರೆ ಎಷ್ಟು ಭಯ ಹುಟ್ಟಿಸಿರ್ಬೇಕು, ನಾನು ಇಲ್ಲಿಂದ ವಾಪಸ್ ಹೋಗ್ತೀನಿ ಇಲ್ಲೋ ಅನ್ನೋಂಥದ್ದೇ ಇದೆ. ನಾನು ಮಗ ನೋಡ್ಕೋಬೇಕು ನಾನು ಫಸ್ಟ್, ಹಾಗಾಗಿ ನೀನ್ ಏನಾರು ಮಾಡೋ ಅದನ್ನ ಬಂಗಾರ ತಂದ್ಕೊಟ್ಟು ಅವ್ರ ಹತ್ರ ಹೇಳು ನಾ ಕೇಳಿಸ್ಕೊಂಬ ಅಂತ. ಅಂದ್ರೆ ಕದ್ದಿದ್ದೇ ಇರೋದನ್ನ ಸರ್ವಮಂಗಳ ಅವರಿಗೆ ಕೊಟ್ಟಿದ್ದಾರೆ, ಈಗ ಅದ್ರ ಪ್ರತಿಯನ್ನ ಕೊಟ್ಟಿದ್ದಾರೆ, ಮುಂದೆ ದೂರ ಆಗುತ್ತೆ ಅಂತೇಳಿ. ಹಾಗೆ ನಾನು ಅವ್ರ ಹತ್ರ ಹಿರಿಯ ಅಧಿಕಾರಿಗಳ ಹತ್ರ ಇದು ಮುಂದಿನ ಪ್ರಕ್ರಿಯೆಗಳು ಹೇಗಾಗ್ತವೆ ಅಂತ ನಾನು ಅವ್ರ ಹತ್ರ ಕೇಳಿದೆ. ಒಮ್ಮೆ ಮಾನವ ಹಕ್ಕು ಆಯೋಗದವರು ಅವರು ಈಗ ಮೆಡಿಕಲ್ ಮಾಡಿಸ್ತಾರೆ, ಮೆಡಿಕಲ್ ಮಾಡಿ ಅವ್ರೇನ್ ತೀರ್ಮಾನ ತಗೊಳ್ತಾರೆ, ಬಿಟ್ಟು ಕಳಿಸ್ಬೋದು ಅಥವಾ ಅವ್ರೇನಾದ್ರು ಹಳೆ FIR ಇನ್ನೊಂದೇನೋ ಇದ್ರೆ ಅಥವಾ ಈಗ ಆಗ್ತಾರೋ ಏನೋ ಗೊತ್ತಿಲ್ಲ, ಅದಾಗ್ಬಿಟ್ಟು ನ್ಯಾಯಾಲಯದ ಮುಂದೆನೋ ನ್ಯಾಯಾಧೀಶರ ಮುಂದೆನೋ ಅವ್ರನ್ನ ಪ್ರೆಸೆಂಟ್ ಮಾಡಿಸ್ಬೋದು, ಆಧಾರ ಪಡಿಸಿ ಮಾಡ್ಬೋದು. ಅವಾಗ ನ್ಯಾಯಾಲಯದ ಮಾಮೂಲಿ ಪ್ರಕರಣಗಳಲ್ಲಿ ಹೇಗೆ ನ್ಯಾಯಾಧೀಶರು ಅವರಿಗೆ JC ಅಂದ್ರೆ ಜುಡಿಷಿಯಲ್ ಕಸ್ಟಡಿ ನ್ಯಾಯಾಂಗ ಬಂಧನ ಕೊಡ್ತಾರೋ ಅಥವಾ ಈ ಮಧ್ಯಂತರ ಆದೇಶದ ಪ್ರಕಾರ ಅಂದ್ರೆ ಬಂಧನ ಬಿಡುಗಡೆ ಮಾಡ್ತಾರೋ ನೋಡ್ಬೇಕು. ಅದನ್ನ ಮಾಡಿ ಅವರಿಗೆ ಈ ಪ್ರಕ್ರಿಯೆಗಳು ಇಷ್ಟಿದೆ. ಈಗ ನೀವೇನಾದ್ರು ಹೇಳಿದ್ರೆ ಹೇಳಮ್ಮ, ಇವರು ಅವಾಗಲೇ ಇರಲಿಲ್ಲ, ಅವಾಗ ಈಗ ಒಂದಷ್ಟು ಹೇಳಿ ಏನ್ ನಡೆದಿದೆ ಅನ್ನೋದನ್ನ. ಅವರು 20 ಕರ್ಕೊಂಡು ಹೋಗ್ತಾ ಇದಾರೆ ಸರ್, ಅಲ್ಲಿ ದುಡ್ಕೊಂಡು ತಿನ್ನೋ ಜಾಗದಲ್ಲಿ ಹೊಡೆದೊಡ್ಕೊಂಡು ಕರ್ಕೊಂಡು ಹೋಗ್ತಾ ಇದಾರೆ. ಯಾವಾಗಂದ್ರೆ ಅವಾಗ ಹೋಗ್ಬಿಟ್ಟು ಅವ್ರನ್ನ ಅಂಗಡಿಯಿಂದ ಕರ್ಕೊಂಡು ಹೋದ್ರೆ ನಾಳೆ ಅವ್ರ ಕಸ್ಟಮರ್ಗಳು ಯಾರು ನಂಬ್ತಾರೆ ಸರ್? ಅವ್ರನ್ನ ಅಂಗಡಿಯವರು ಅವ್ರು ಮತ್ತೆ ಬಿಡ್ಕೊಂತಾರ, ಅವ್ರನ್ನ ಇವ್ರು ಇಂಥ ಕೆಲಸ ಮಾಡಿದ್ರೆ ಅಂತ ತೆಗೆದು ಕಳಿಸ್ತಾರೆ. ನಾವೆಲ್ಲಿ ದುಡ್ಕೊಂಡು ತಿನ್ಬೇಕು? ಆಮೇಲೆ ನಮ್ಮ ಜೀವನ ಏನ್? ಆಮೇಲೆ ಇವ್ರು ಈ ದುಡ್ಡಿನ ಆಸೆಗೆ ಹಿಂಗ್ ಮಾಡಿ ನಮ್ಮನ್ನ ಬಡಪಾಯಿಗಳನ್ನ ಕರ್ಕೊಂಡು ಹಿಂಗ್ ಮಾಡ್ತಾರಲ್ಲ, ನಾವು ದುಡ್ಕೊಂಡು ತಿನ್ನೋದೆಲ್ಲಿ? ಆಮೇಲೆ ಅಲ್ಲ, ಜೀವದಿಂದ ಬಿಟ್ರೇನೆ ನಿಮ್ಗೆ ಆಚೆ ಬಂದ್ರೇನೆ ಹೌದು. ಇದುವರೆಗಿಂದ ಭಯಕ್ಕಿಂತ ಇನ್ಮೇಲಿಂದ ಭಯ ಜಾಸ್ತಿ ಆಗಿದೆ. ನಮ್ಮ ಮನೆಯವ್ರು ಇಷ್ಟು ದಿವಸ ಫೋನಲ್ಲಿ ಮಾತಾಡ್ತಿದ್ರಲ್ಲ, ನನಗೆ ಏನೋ ಅನ್ಕೊಂಡ್ಬಿಟ್ಟಿದ್ದೆ ಸರ್. ಅವ್ರಿಗೆ ಇಷ್ಟು ನರ್ಕ ಕೊಟ್ಟು ಹಿಂಗ್ ಏರ್ಸಿದಾರೆ ಅಂದ್ರೆ ಇವಾಗ ಗೊತ್ತಾಗ್ತೈತ ಎಬ್ಬ ಮಕ್ಕ ನೋಡ್ಬಿಟ್ಟು. ಅಲ್ಲ, ಮನುಷ್ಯ ಹೇಗಿದಾರಮ್ಮ? ಮನುಷ್ಯ ತುಂಬಾ ವೀಕ್ ಆಗ್ಬಿಟ್ಟಿದೆ ಸರ್. ವೀಕ್ ಆಗಿ ಒಂಥರ ಕೈ ಕಾಲ ಶೇಕ್ ಇಲ್ಲ, ಹಿಂಗ್ ಓಡಾಡ್ತಾ ಇದೆ ಸರ್. ಅಯ್ಯಪ್ಪ ಹೊಡೆದಾರೆ ಅಂತ ಅಂದ್ರೆ ಅಷ್ಟು ಚಿತ್ರಹಿಂಸೆ ಕೊಟ್ಟಿದ್ದಾರೆ ಅಂತ ಕೊಟ್ಟಿದ್ದಾರೆ. ಈಗ ನಾವು ಅವರೆಲ್ಲ ನಾವು ಇದ್ರಲ್ಲಿ ಹಾಕಿದೀವಿ ಆಡಿಯೋಗಳೆಲ್ಲ ಅವ್ರು ಮಾತಾಡ್ತಾರೆ. ಕೊಲೆಗಾರ ಸರ್, ಪ್ಲೇಟ್ ಕೊಟ್ಟು ಅವ್ರನ್ನ ನಿಲ್ಸ್ಬಿಟ್ಟು ಅವ್ರ ಫೋಟೋ ತೆಗಿಯಕ್ಕೆ ಅವರು ಕೊಲೆ ಅನ್ನೋದು ರುಜುವಾತ್ ಆಗೋಕ್ ಮುಂಚೆನೆ ಅವ್ರನ್ನ ದಾಖಲು ಮಾಡಿ FIR ಆಗಿಲ್ಲ. ಇದು ಈಗಿನ ಪ್ರಕ್ರಿಯೆ. ಆದ್ರೆ ಇವರು ತುಂಬಾ ಸಂಕಟದಲ್ಲಿ ನೋವಿನಲ್ಲಿದ್ದಾರೆ. ಈಗ ನಾನು ಹಿರಿಯ ಅಧಿಕಾರಿಗಳಿಗೆ SP ಈಗಲಾದ್ರೂ ನೀವು ಒಂದು ರೀತಿಯಲ್ಲಿ ಇವ್ರಿಗೆ ನ್ಯಾಯ ಕೊಡಿಸೋಷ್ಟರಲ್ಲಿ ಮುಂದಿನ ದಿನಗಳಲ್ಲಿ ಈ ಪೊಲೀಸ್ ಸ್ಟೇಷನ್ ಇಂದ ಅತ್ತಿಬೆಲೆ ಪೊಲೀಸ್ನವರಿಂದ ಇವರಿಗೆ, ಆಮೇಲೆ ಸೂರ್ಯನಗರ ಹತ್ರದಲ್ಲಿದೆ ಇವರಿಗೆ, ಅವ್ರ ಪೊಲೀಸ್ನವರಿಂದ ಯಾವುದೇ ರೀತಿ ಚಿತ್ರಹಿಂಸೆ, ಟಾರ್ಚರ್, ಇನ್ನೊಂದೇನೋ ಮತ್ತೊಂದು ಮಗದೊಂದು ನೀ ಕ್ಯಾರಸ್ ಪುಸ್ತಕ ಹೋಗಿದ್ಯಾ, ಮತ್ತೊಂದು ಹೆಸರಾಗ್ತೀನಿ ಇದಾಗ್ತೀನಿ ಅಂತೇಳಿ ಒಂದು ದುಷ್ಟತನದಿಂದ, ದ್ವೇಷದಿಂದ ಮಾಡೋ ಎಲ್ಲಾ ಸಾಧ್ಯತೆಗಳಿದೆ. ನಮ್ಮ ಕಾರ್ಯಕರ್ತರ ಮೇಲೆ ಎಷ್ಟಾಗ್ತಾರೋ ಗೊತ್ತಿಲ್ಲ ಈಗ ನಮಗೆ, ಯಾಕಂದ್ರೆ ಎಲ್ಲ ಆಗ್ತದೆ ನಮಗೆ. ಈಗ ರವಿಕೃಷ್ಣ ರೆಡ್ಡಿ ನಮ್ಮ ಅಧ್ಯಕ್ಷರ ಮೇಲೆ 2019 ಆಗಿರೋ ಪ್ರಕರಣನ ಈಗ ಮೊನ್ನೆ ಹೋದ ವಾರ ಕೋರ್ಟ್ ಜಡ್ಜ್ ಬಂದಿದೆ. ಎಷ್ಟು ವರ್ಷ ಆಯ್ತು? ಆಗ್ಲೇ 5-6 ವರ್ಷ ಆಗ್ತಾ ಬಂತು. ಅವಾಗಿಂದ ಈಗ ಬಂದಿದೆ. ನನ್ನ ಮೇಲೆ ಒಂದು ಪ್ರಕರಣನ 1.5-2 ವರ್ಷ ಆದ್ಮೇಲೆ ನನಗೆ ಕೋರ್ಟ್ನ ಸಮಸ್ಯೆ ಬಂತು. ನಮ್ಮ ವಿರುದ್ಧ FIR ಹಾಕಿರೋದು ಗೊತ್ತಿಲ್ಲ. ಈ ತರದ್ದು ಎಷ್ಟು ಮಾಡ್ತಾರೋ ಏನೋ ಗೊತ್ತಿಲ್ಲ. ಆ ತರ ಈ ರೀತಿ ಒಂದು ರೀತಿನಲ್ಲಿ FIR ಹಾಕುವಂತ ಅಧಿಕಾರಗಳನ್ನ ಇವರಿಗೆ ಯಾವುದೇ ಪ್ರೇಮ ಸಿಗದಲ್ಲ ಕೊಟ್ಟಿರುವಂತದ್ದನ್ನ ಇದು ರಾಜರು ಉಪಯೋಗಿಸ್ಕೊಳ್ತಿದ್ದಾರೆ, ದುರುಪಯೋಗ ಪಡ್ಕೊಳ್ತಾರೆ. ಉಪಯೋಗ ಅಲ್ಲ, ದುರುಪಯೋಗ ಪಡ್ಕೊಳ್ತಿದ್ದಾರೆ. ಹಾಗೆ ಮುಂದಿನ ದಿನಗಳಲ್ಲೂ ಇವರಿಗೆ ಏನಾದ್ರು ಕೊಟ್ರೆ ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ, ನ್ಯಾಯಾಧೀಶರು ಮುಂದೆ ನಾಳೆ ದಿವಸ ಏನಾದ್ರು ನನ್ನ ಗಂಡ ಮೊದಲೇ ನೀವೆಲ್ಲ ನೋಡಿದಿರ, ಮೊದಲೇ ಸಾಫ್ಟ್ ಮನುಷ್ಯ ಎದ್ಕೊಂಡ್ಬಿಟ್ಟೈತಿ. ಅಯ್ಯಪ್ಪ ನಾಳೆ ಮನಸ್ಸಿಗೆ ತಗೊಂಡು ಏನಾದ್ರು ಮಾಡ್ಕೊಂಡು ಇವೇ ಸ್ಟೇಷನ್ಗಳೇ ಕಾರಣ ನಮ್ಮ ಗಂಡನ ಸಾವಿಗೆ. ನಮ್ಮ ಫ್ಯಾಮಿಲಿ ಆನೇಕಲ್ ಪೊಲೀಸ್ ಸ್ಟೇಷನ್ ಕಾರಣ ಆಗುತ್ತೆ. ಆನೇಕಲ್ ಪೊಲೀಸ್ ಸ್ಟೇಷನ್, ಅತ್ತಿಬೆಲೆ ಪೊಲೀಸ್ ಸ್ಟೇಷನ್, ಎರಡು ಪೊಲೀಸ್ ಸ್ಟೇಷನ್ ಕಾರಣ. ಒಂದು ಸ್ಟೇಷನ್ ಅಲ್ಲ ಸರ್ ನಮಗೆ ಕೊಟ್ಟಿರೋ ನರ್ಕ. ಒಂದು ಸ್ಟೇಷನ್ ಕೊಟ್ಟರೆ ನರ್ಕ ಅನ್ಬೋಸಕ್ಕಾಗಲ್ಲ ನಮ್ಮ ಕೈಲಿ. 2 ಸ್ಟೇಷನ್ ಕಡೆಯಿಂದ ಇಡೀ ವಾರದಿಂದ ನಾವು ಅನ್ಬೋಸ್ತಾ ಇದ್ದೀರಾ. ನಾವು ಹೆಂಗೆ ಖಾಲಿ ಪೇಪರ್ ಸೆಂಡ್ ಮಾಡಿಸ್ಕೊಂಡಿದ್ದಾರೆ ನೋಡಿ. ಯಾಕೆ ಸುಪ್ರೀಂ ಕೋರ್ಟ್ಗಳೆಲ್ಲ
ಪ್ರತಿ ಸ್ಟೇಷನ್ ಅಲ್ಲಿ ಪ್ರತಿ ಎಲ್ಲಾ ಮೂಲೆಗಳಲ್ಲೂ ಟಾಯ್ಲೆಟ್ ಹೊರತುಪಡಿಸಿದಂತ ಎಲ್ಲಾ ಕಡೆಯಲ್ಲೂ ಕ್ಯಾಮ್ರಾಗಳು ಇರಲೇಬೇಕು ಅಂತ ಯಾಕೆ ಹೇಳ್ತೀರ ಅಂದ್ರೆ ಇದಕ್ಕೇನೆ ಇವರಿಗೆ ಹೊಡೆದಿದ್ದಾರೆ ಅಂದ್ರೆ ಕ್ಯಾಮ್ರಾ ಮುಂದೆ ಹೊಡೆದಿರ್ತಾರ ಇವರಿಗೆ ಇವ್ರು ಅವ್ರದೇ ಫೋನ್ ಇಂದ ಇವ್ರಿಗೆ ಫೋನ್ ಮಾಡ್ತಾರೆ ದುಡ್ಡು ತಗೊಂಬ ಬಂಗಾರ ತಗೊಂಬ ಸಾಯಂಕಾಲ 4 ಗಂಟೆ ಒಳಗಿದ್ದ ಇದನ್ನ ಕ್ಯಾಮ್ರಾ ಮುಂದೆ ಮಾಡ್ಸಕ್ಕಾಗತ್ತ ಅವರು ಆಮೇಲೆ ಖಾಲಿ ಪೇಪರ್ ಸೈನ್ ಮಾಡ್ಕೊಂಡಿದ್ದಾರೆ ಅತ್ತಿ ಬೆಲೆ ಅವರು ಅದನ್ನ ಕ್ಯಾಮ್ರಾ ಮುಂದೆ ಮಾಡ್ಸಕ್ಕಾಗಿರುತ್ತಾ ಇವೆಲ್ಲವನ್ನು ಕ್ಯಾಮ್ರಾದಿಂದ ಮರೆ ಮಾಚಿ ಇವರೆಲ್ಲವೂ ಮಾಡ್ಕೊಳ್ತಾರೆ ಅದಕ್ಕಾಗಿ ಹೊಡೆದಿದ್ದಾರೆ